ಹಾಯ್ ಫ್ರೆಂಡ್ಸ್, ಹೋಟೆಲ್ಗಳಲ್ಲಿ ಮಾಡೋವಂಥ ವೈಟ್ ಮಟನ್ ಬಿರಿಯಾನಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಸೇಮ್ ಹೋಟೆಲ್ಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಮಾಡಿದ್ರೆ ಏನು ಟೇಸ್ಟ್ ಬರುತ್ತೆ ಅದೇ ಟೇಸ್ಟ್ ಬರುತ್ತೆ. ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಲ್ಲಿ ಒಂದು ವಿನಂತಿ, ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೆ ತೊಗೊಂಡಿರೋ ಐಟಮ್ಸ್ಗಳು: ಹಸಿರು ಮೆಣಸಿನ್ಕಾಯಿ, ಏಲಕ್ಕಿಕಾಯಿ, ಮೆಣಸು, ಲವಂಗ, ಚಕ್ಕೆ, ಒಂದು ಕಲ್ಲು ಹೂವು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ. ಇಷ್ಟು ಸಾಮಾನುಗಳನ್ನ ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಪಾವು ರೈಸ್ಗೆ ಎಷ್ಟು ಬೇಕು ಇಂಗ್ರೀಡಿಯೆಂಟ್ಸು ಅಷ್ಟನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ಕೊತೀರಾ ಇನ್ನೂ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಎಲ್ಲ ಐಟಮ್ಸ್ನ ಜಾಸ್ತಿ ತೊಗೊಳ್ಳಿ. ನೋಡಿ, ರುಬ್ಬಿದ್ದಾಗಿದೆ. ತೀರಾ ನುಣ್ಣಗೆ ಅಂತೇನಿಲ್ಲ, ಮೀಡಿಯಮ್ ಆಗಿದ್ದರೆ ಸಾಕು. ಇವಾಗ ಕುಕ್ಕರ್ನಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಬದಲಿಗೆ ಎಣ್ಣೆನೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ತುಪ್ಪದ ಜೊತೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಕಲ್ಲು ಹೂವು 1 ಹಾಕ್ಕೊಂಡು, ಪಲಾವ್ ಎಲೆ, ಚಕ್ಕೆ, 3 ಏಲಕ್ಕಿ, ಜೊತೆಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಉದ್ದುದ್ದಾಗಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ತುಪ್ಪ ಹಾಕಿರೋದ್ರಿಂದ ತುಂಬಾ ಸ್ಮೆಲ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಆದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಇದ್ರ ಜೊತೆಗೆ ಇವಾಗ ಮಟನ್ನ ಹಾಕ್ಕೊತಾ ಇದ್ದೀನಿ. ಅರ್ಧ kg ಮಟನ್ನ ತೊಳೆದು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಟನ್ಗೆ ಈರುಳ್ಳಿದು ಫ್ರೈ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ತಾ ಹೆಚ್ಚು ಕಮ್ಮಿ ನೀವು ಒಂದು 3 ನಿಮಿಷದ ತನಕನಾದರೂ ಈ ಥರ ಮಿಕ್ಸ್ ಮಾಡಬೇಕು. ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡದ್ದಾಗಿದೆ. ಇವಾಗ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿದಾದ್ಮೇಲೆ ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ನಿಮಿಷ ಫ್ರೈ ಆದಮೇಲೆ ಮಟನ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕಿ 3 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನಾನು 1.5 ಲೋಟ ನೀರನ್ನ ಹಾಕಿ ಮಟನ್ನ ಕೂಗಿಸ್ಕೊತಾ ಇದ್ದೀನಿ. ಒಂದೂವರೆ ಲೋಟ ನೀರನ್ನ ತೊಗೊತಾ ಇದ್ದೀನಿ. ನೀರನ್ನ ಹಾಕಾದ್ಮೇಲೆ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನೀವು ಡಿಪೆಂಡ್ ನಿಮ್ಮದು ಮಟನ್ ಯಾವ ರೀತಿ ತಂದಿರ್ತೀರಾ ಅಂದರೆ ಕೆಲವೊಬ್ಬರು ಅದೇ ಏನೋ ಒಂಥರಲ್ಲ ಎಳೆದು ಬಲ್ತಿರೋದು ಅಂತ, ಅದ್ರ ಮೇಲೆ ನೋಡಿಕೊಂಡು ನೀವು ವಿಷಲ್ನ ಕೂಗಿಸ್ಕೊಬೇಕಾಗುತ್ತೆ. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 3/4% ಅಷ್ಟು ಮಟನ್ ಬೆಂದಿದೆ. ಇವಾಗ ಆ ಮಟನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಕುಕ್ಕರ್ಗೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮಟನಲ್ಲೇ ಸ್ವಲ್ಪ ಚರ್ಬಿ ಇರೋದ್ರಿಂದ ಎಣ್ಣೆ ಐಟಮ್ ಎಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕಸ್ತೂರಿ ಮೆಥಿ, 1 ಪಲಾವ್ ಎಲೆ, ಪುದೀನ, ಕೊತ್ತಂಬರಿ, ಹಾಗೆ ಒಂದು 4 ಎಲೆಯಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿರೋ ಅಂಥದ್ದು, ಎಳೆಯಾಗಿ ಬಿಡಿಸಿ ಹಾಕ್ಕೊಬೇಕಾಗುತ್ತೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ವಿಧಾನದಲ್ಲಿ ಒಂದು ಸಲ ಮಟನ್ ಬಿರಿಯಾನಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಕೊತ್ತಂಬರಿ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಿ ಮಿಕ್ಸ್ ಮಾಡಿ, ಜೊತೆಗೆ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಮಸಾಲೆ ಎಲ್ಲ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ. ಜಾರಲ್ಲಿ ತೊಳೆದಿರೋ ನೀರು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಂದರೆ 1 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಮಸಾಲೆನ.
ಮಸಾಲೆನ ಫ್ರೈ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಸೋಟಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ, ಯಾಕಂದರೆ ತಳದಲ್ಲೇ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಫ್ರೈ ಆದಮೇಲೆ ಇವಾಗ ಎತ್ತಿಟ್ಕೊಂಡಿರ್ತೀನಲ್ಲ ಮಟನ್ನು, ಅದನ್ನು ಹಾಕ್ಕೊತಾ ಇದ್ದೀನಿ. ಮಟನ್ನಲ್ಲಿ ನಾನು ನೀರೇನು ಬೇಯಕ್ಕೆ ಇಟ್ಕೊಂಡಿದ್ದೆ, 1.5 ಲೋಟ ನೀರು ಹಾಕ್ಕೊಂಡಿರ್ತೀನಲ್ವ ಮಟನ್ ಬೇಯೋಕ್ಕೆ, ಅದ್ರ ಸಮೇತ ಮಟನ್ನು ಹಾಕ್ಕೊತಾ ಇದ್ದೀನಿ ಮಸಾಲೆಗೆ. ನಾವು ಅಕ್ಕಿ ಹಾಕಿದ್ಮೇಲೆ ನೀರು ಹಾಕ್ತೀವಲ್ವ, ಆವಾಗ ಈಗ 1.5 ಲೋಟ ಏನು ಹಾಕಿರ್ತೀನಿ ಅದನ್ನು ಸೇರಿಸ್ಕೊಂಡು ನೀವು ಕೌಂಟಿಂಗ್ ಮಾಡ್ಕೊಂಡು ನೀರು ಹಾಕ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದಮೇಲೆ ಒಂದು ಕುದಿ ಬರಬೇಕು. ಕುದಿ ಬರ್ತಾಯಿದೆ. ಈ ಟೈಮಲ್ಲಿ 2 ಲೋಟ ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲು ಅಂದರೆ ಕಾಯಿನ ರುಬ್ಬಿ ಅದನ್ನು ಸೋರಿಸ್ಕೊಂಡು ಫಿಲ್ಟ್ರು ಮಾಡಿ ಕಾಯಿ ಹಾಲು ಬರುತ್ತಲ್ವ, ಅದನ್ನು 2 ಲೋಟ ಕಾಯಿ ಹಾಲು ಹಾಕ್ಕೊಂಡು 2 ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಇವಾಗ 2 ಲೋಟ ನೀರು, 2 ಲೋಟ ಕಾಯಿ ಹಾಲು ಮತ್ತು 1.5 ಲೋಟ ಆವಾಗಲೇ ಮಟನ್ ಬೇಯಕ್ಕಿಟ್ಟಿದ್ದೆ ಅಲ್ವಾ, ಅದು ಜೊತೆಗೆ ಮಸಾಲೆ ರುಬ್ಬಿದಾಗ ಒಂದು ಸ್ವಲ್ಪ ಹಾಕ್ತಿರ್ವಲ್ವ, ಅದು ಅರ್ಧ, ಅಲ್ಲಿಗೆ 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. 3 ಪಾವ್ ಅಕ್ಕಿಗೆ 6 ಲೋಟ ಕುಡಿಯೋ ನೀರು ಲೋಟ ಬರುತ್ತಲ್ವ, ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಕುದಿ ಬಂದಮೇಲೆ ಮಿಕ್ಸ್ ಮಾಡಿ ಬೇಯಕ್ಕಿಡೋಣ. ನೀರು ಸ್ವಲ್ಪ ಕಡಿಮೆ ಆದಮೇಲೆ ಯಾವಾಗಲೂ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು ಉಪ್ಪು ಹಾಕಿದ್ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಏನಿದ್ರು ಕನ್ಫ್ಯೂಷನ್ಸ್ ಏನಾರು ಇದ್ದರೆ ಕಮೆಂಟ್ಸ್ ಹಾಕಿ. ಬಟ್ ಆದರೆ ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹಾಲು ಹಾಕಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ, ರುಚಿ ಸಖತ್ತಾಗಿ ಬರುತ್ತೆ. ಜೊತೆಗೆ ಒಂದು ಸ್ವಲ್ಪ ಗ್ರೇವಿ, ಅಥವಾ ನಾನಂತೂ ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ, ಬಟ್ ಅದೇ ಚೆನ್ನಾಗಿತ್ತು. ಇಲ್ಲಾಂದರೆ ಮಕ್ಳುಗಳಂತೂ ಡೈರೆಕ್ಟಾಗಿ ಹಾಗೇ ತಿಂತಾರೆ. ನೋಡಿ, ನೀರೆಲ್ಲ ಕಡಿಮೆ ಆಗಿದೆ. ಇಷ್ಟು ನೀರು ಕಡಿಮೆ ಆದಮೇಲೆ ವಿಷಲ್ ಕ್ಲೋಸ್ ಮಾಡಿದ್ರೆ ಸಾಕಾಗುತ್ತೆ. ನಾನು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡಿಲ್ಲ. ನಿಂಬೆಹಣ್ಣು ಹುಳಿ ಇಷ್ಟಪಡೋರು ಅರ್ಧ ನಿಂಬೆಹಣ್ಣು ಹಿಂಡ್ಕೊಬೋದು. ಈ ಥರ ನೀರು ಕಡಿಮೆ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಆದಮೇಲೆ ವಿಷಲ್ ಕ್ಲೋಸ್ ಮಾಡಬೇಕು. ವಿಷಲ್ ಕ್ಲೋಸ್ ಮಾಡಿ 1 ವಿಷಲ್ ಬರಲಿಕ್ಕೆ ಬಿಟ್ಟರೆ ಸಾಕು. ವಿಷಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವೈಟ್ ಮಟನ್ ಬಿರಿಯಾನಿ ಅಂತೂ ರೆಡಿ ಆಯಿತು. ಆಹಾ, ಘಮ ಘಮ ಬರ್ತಾಯಿದೆ, ಜೊತೆಗೆ ಬಾಯಲ್ಲೂ ನೀರು ಬರ್ತಾಯಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ವೈಟ್ ಮಟನ್ ಬಿರಿಯಾನಿ. ಟೇಸ್ಟಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಬನ್ನಿ ಸರ್ವ್ ಮಾಡೋಣ. ಇವಾಗ ಮಟನ್ ಕರೆಕ್ಟಾಗಿ ಬೆಂದಿದೆ. ನೀವು ಕುಕ್ಕರ್ ವಿಷಲ್ ಓಪನ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಆರಿಸ್ಬಿಟ್ಟು ಸರ್ವ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಸ್ನೇಹಿತರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಹಾಗೆಯೇ ಹೊಸದಾಗಿ ಜಾಯ್ನ್ ಆಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಪ್ರತಿದಿನ ಹಾಕುವಂಥ ನೋಟಿಫಿಕೇಷನ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.